ಹೊರ ಬರ್ತಾ ಇದ್ದಂತೆ ಪವಿತ್ರ ಗೌಡ ಟೆಂಪಲ್ ರನ್. ಪವಾಡ ಪುರುಷ ಮುನೇಶ್ವರನ ಮೊರೆ ಹೋಗಿದ್ಯಾಕೆ ಪವಿತ್ರ ಗೌಡ? ಇವತ್ತು ತಾಯಿಯ ಜೊತೆಗೆ ನೇರವಾಗಿ ಮುನೇಶ್ವರನ ಸನ್ನಿಧಿಗೆ ಪವಿತ್ರ ಗೌಡ ಹೋಗಿದ್ದಾರೆ. ತಲಗಟ್ಟಪುರದ ಮನೆ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಪವಿತ್ರ ಗೌಡ. ಪರಪ್ಪನಾಗ್ರಹಾರ ಜೈಲಿನಿಂದ ಬಿಡುಗಡೆಯಾಗ್ತಾ ಇದ್ದಂತೆ ನೇರವಾಗಿ ಹೋಗಿದ್ದೆ ಮುನೇಶ್ವರ ದೇವಸ್ಥಾನಕ್ಕೆ. ಪರಪ್ಪನಾಗ್ರಹಾರ ಪಕ್ಕದಲ್ಲಿರೋ ಮುನೇಶ್ವರ ದೇವಸ್ಥಾನಕ್ಕೂ ಕೂಡ ಪೂಜೆಯನ್ನ ಸಲ್ಲಿಸಿ ಅಲ್ಲಿ ದೃಷ್ಟಿ ತೆಗೆಸ್ಕೊಂಡು ಬಂದಿದ್ರು. ಸತ್ತ ತಲಗಟ್ಟಪುರದ ಅವರ ತಾಯಿ ನಂಬುವಂತಹ ದೇವರು ಮುನೇಶ್ವರ. ಮುನೇಶ್ವರ ದೇವಸ್ಥಾನಕ್ಕೂ ಕೂಡ ಹೋಗಿ ಹರಕೆಯನ್ನ ತೀರಿಸಿ ಬಂದಿದ್ದಾರೆ. ಅಂದ್ರೆ ಪವಿತ್ರ ಗೌಡ ಅವರ ತಾಯಿ ಕಟ್ಕೊಂಡಿದ್ದಂತಹ ಹರಕೆ, ಜೈಲಿನಿಂದ ಮಗಳು ಬಿಡುಗಡೆಯಾದ್ರೆ ಹರಕೆ ತೀರಿಸ್ತೀನಿ ಅಂತ, ಸೊ ಅಲ್ಲಿಗೆ ಹೋಗಿ ಹರಕೆಯನ್ನ ತೀರಿಸಿ ಬಂದಿದ್ದಾರೆ ಪವಿತ್ರ ಗೌಡ ಕುಟುಂಬ ಸಮೇತರಾಗಿ ತೆರಳಿ. ತಲಗಟ್ಟಪುರದ ಮನೆ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ವಜ್ರ ಮುನೇಶ್ವರನಿಗೆ ಹರಕೆಯನ್ನ ತೀರಿಸಿದ್ದಾರೆ ಇವನ ಪವಿತ್ರ ಗೌಡ ತಾಯಿಯ ಜೊತೆಗೆ ತೆರಳಿ. ಸೊ ಬಂಧನದಿಂದ ಬಿಡುಗಡೆಯಾಗಿದೆ. ತಲಗಟ್ಟಪುರದ ಮನೆ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಸಲ್ಲಿಸಿದ್ದಾರೆ. ನಂತರ ದೃಷ್ಟಿ ಕೂಡ ತಗ್ಸಿದ್ದಾರೆ. ಹಿಂದೆ ನಾನು ಹೇಳ್ದಂಗೆ ಪರಪ್ಪನಾಗ್ರಹಾರ ದೇವಸ್ಥಾನದ ಹತ್ರ ಕೂಡ ದೃಷ್ಟಿ ತಗ್ಸಿ ಮುಂದೆ ಹೋಗಿದ್ರು. ಸೊ ಯಾಕೆ ಹೋಗ್ತಾರೆ ಹಾಗಾದ್ರೆ ಮುನೇಶ್ವರ ದೇವಸ್ಥಾನಕ್ಕೆ? ಏನ್ ನಂಬಿಕೆ ಅಂದ್ರೆ, ಹಿಂದೆ ಭಾಗ್ಯಮ್ಮ ಅಂದ್ರೆ ಪವಿತ್ರ ಅವರ ತಾಯಿ ಅವ್ರಿಗೆ ದೃಷ್ಟಿ ದೋಷ ಏನೋ ಆಗಿತ್ತು. ಅದಾದ ನಂತರ ವಜ್ರ ಮುನೇಶ್ವರನಿಗೆ ಹರಕೆಯನ್ನ ಕಟ್ಟಿರ್ತಾರೆ. ಹರಕೆ ಆದ ನಂತರ ದೃಷ್ಟಿ ವಾಪಸ್ ಬಂದಿದೆ. ಸೊ ಆ ನಂಬಿಕೆ ಇರೋ ಹಿನ್ನೆಲೆ ಮುನೇಶ್ವರನ ಮೊರೆ ಹೋಗಿ ಹರಕೆಯನ್ನ ಕಟ್ಕೊಂಡಿದ್ರು. ಸೊ ತೀರ್ಥ ಸ್ನಾನ ಮಾಡಿದ ಬಳಿಕ ಇವತ್ತು ದೇವಸ್ಥಾನಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಪವಾಡ ಪುರುಷನ ಮೊರೆ ಹೋಗಿದ್ದಾರೆ. ತಲಗಟ್ಟಪುರದ ಮನೆ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ತಾಯಿ ಮಗಳು ಕುಟುಂಬ ಸಮೇತರಾಗಿ ತೆರಳಿ. ಪವಾಡ ಪುರುಷನ ಮೊರೆ ಹೋಗಿದ್ದು ಹರಕೆಯನ್ನ ತೀರಿಸಿದ್ದಾರೆ. ಈಗಾಗಲೇ ಅವರು ವಾಪಸ್ ಮನೆಗೂ ಕೂಡ ಹೋಗಿದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಹರಕೆ ತೀರಿಸಿ ಮನೆಗೆ ಹೋಗಿದ್ದಾರೆ. ಮನೆಯಲ್ಲೂ ವಿಶೇಷ ಪೂಜೆ ಇದ್ದಿದ್ರಿಂದಾಗಿ ಪವಾಡ ಪುರುಷ ಮುನೇಶ್ವರನ ಮೊರೆ ಹೋಗಿದ್ರು ತಾಯಿ ಭಾಗ್ಯಮ್ಮ. ಸೊ ಅವ್ರ ಹರಕೆ ಇದ್ದಿದ್ರಿಂದ ಹೋಗಿ ತೀರಿಸಿ ಬಂದಿದ್ದಾರೆ ಪವಿತ್ರ ಗೌಡ. ಒಟ್ಟಾರೆ 6 ತಿಂಗಳ ಬಳಿಕ ಜೈಲಿನಿಂದ ಹೊರಬಂದ್ರು ಪವಿತ್ರ ಗೌಡ. ಸೊ ಜೈಲಿನಿಂದ ಹೊರಬಂದ ಪವಿತ್ರ ಗೌಡ ನೇರವಾಗಿ ಹೋಗಿದ್ದು ಮನೆಗಲ್ಲ, ದೇವಸ್ಥಾನಕ್ಕೆ. ಅಲ್ಲಿ ವಿಶೇಷ ಇನ್ನೊಂದೇನು ಅಂದ್ರೆ, ದರ್ಶನ್ ಹೆಸರಲ್ಲೂ ಕೂಡ ಸಂಕಲ್ಪ ಮಾಡಿದ್ದಾರೆ. ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ, ದರ್ಶನ್ ಹೆಸರಲ್ಲೂ ಕೂಡ ವಿಶೇಷ ಪೂಜೆಯನ್ನ ಮಾಡಿಸಿರುವುದು. ಮಗಳು ಖುಷಿ ಹೆಸರಲ್ಲೂ ಕೂಡ ಪೂಜೆ ಮಾಡಿಸಿದ್ದಾರೆ. ದೇವಾಲಯದಲ್ಲಿ ತೀರ್ಥ ಸ್ನಾನವನ್ನ ಮಾಡಿ ಪವಿತ್ರ ಗೌಡ ಪೂಜೆ ಸಲ್ಲಿಸಿದರು. ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಪವಿತ್ರ ಗೌಡ ಮಗಳು ಖುಷಿಯಾಗೆ ದರ್ಶನ್ ಹೆಸರಿನಲ್ಲಿ ಪೂಜೆ ಮಾಡಿಸಿದ್ದಾರೆ. ಸಂಕಲ್ಪವನ್ನ ಕೂಡ ಮಾಡಿರುವುದು, ಹರಕೆ ತೀರಿಸಿದ್ದಾರೆ ಅವರುಗಳ ಹೆಸರಿನಲ್ಲಿ. ಖುಷಿ, ದರ್ಶನ್, ಪವಿತ್ರ ಗೌಡ ಇವರ ಹೆಸರಲ್ಲಿ ವಜ್ರ ಮುನೇಶ್ವರನಿಗೆ ಹರಕೆ ತೀರಿದೆ. ದೇವಾಲಯದಲ್ಲಿ ತೀರ್ಥ ಸ್ನಾನ ಮಾಡಿ ತದನಂತರ ಅರ್ಚನೆಯನ್ನ ಮಾಡಿಸಿದ್ದಾರೆ ಪವಿತ್ರ ಗೌಡ. ಅರ್ಚನೆಯ ಸಂದರ್ಭದಲ್ಲಿ ಪವಿತ್ರ ಗೌಡ ತಾಯಿ ದರ್ಶನ್ ಹೆಸರನ್ನ ಕೂಡ ಅಲ್ಲಿ
ಉಲ್ಲೇಖ ಮಾಡಿದ್ರು. ಪವಿತ್ರ ಗೌಡ ಮೊದಲು ಸನ್ನೆ ಮಾಡ್ತಾರೆ ಅವ್ರ ತಾಯಿಗೆ. ಸೊ ಅದನ್ನ ನೋಡಿ ದರ್ಶನ್ ಹೆಸರನ್ನ ಕೂಡ ಅವರಲ್ಲಿ ಉಲ್ಲೇಖ ಮಾಡ್ತಾರೆ. ಅವ್ರ ಹೆಸರಲ್ಲೂ ಕೂಡ ಅಲ್ಲಿ ಅರ್ಚನೆ ಆಗತ್ತೆ. ಇತ್ತ ಮಗಳು ಖುಷಿ, ಸೊ ಖುಷಿ ಹೆಸರಲ್ಲೂ ಕೂಡ ಅರ್ಚನೆ ಮಾಡಿಸಿದ್ದಾರೆ. ಒಟ್ಟಾರೆ ಮುನೇಶ್ವರನಿಗೆ ಹೊತ್ತ ಹರಕೆ ಈಗ ತೀರಿದೆ. ಒಟ್ಟಾರೆ ಪವಾಡ ಪುರುಷನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸಿ ಬಂದಿರೋದು. ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಯಾದ ಖುಷಿಯಲ್ಲಿ ಇಡೀ ಫ್ಯಾಮಿಲಿ ಇದೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಹರ್ಷಿತಾ ಪಾಟೀಲ್. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರ್ಷಿತಾ, ಕಳೆದ 6 ತಿಂಗಳಿನಿಂದ ಪರಪ್ಪನ ಅಗ್ರಹಾರದ ಜೈಲು ಹಕ್ಕಿಯಾಗಿದ್ರು ನಟಿ ಪವಿತ್ರ ಗೌಡ. ಸೊ ಇವತ್ತು ಬಿಡುಗಡೆಯಾದ ನಂತರ ನೇರವಾಗಿ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಹೋಗಿ ಹರಕೆಯನ್ನ ತೀರಿಸಿದ್ದಾರೆ. ಸೊ ಸದ್ಯದ ಅಪ್ಡೇಟ್ಸ್ ಏನೆಲ್ಲ ಸಿಗ್ತಾ ಇದೆ ಕುರಿತು ಹರ್ಷಿತಾ? ಪವಿತ್ರ, ಈಗ ಒಂದು ಮೆಸೇಜ್ ನಿಂದ ಆರಂಭವಾಗಿದ್ದಂತ ಈ ಒಂದು ಕತೆ ಈಗ ರೇಣುಕಾ ಸ್ವಾಮಿ ಕೊಲೆಯಿಂದಾಗಿ A1 ಆರೋಪಿಯಾಗಿ ಪವಿತ್ರ ಗೌಡ ಜೈಲು ಪಾಲಾಗಿದ್ರು. ಅಷ್ಟೇ ಅಲ್ಲದೆ ಸ್ಟಾರ್ ನಟ ದರ್ಶನ್ ಕೂಡ ಈ ಒಂದು ಜೈಲಿನ ದರ್ಶನವನ್ನ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಕೂಡ ಬಂದಿತ್ತು. ಸದ್ಯ ಈಗ ನಾವು ಶುಕ್ರವಾರ ಹೈಕೋರ್ಟ್ನ ಏಕಸದಸ್ಯ ಪೀಠ ಈಗ ಬೇಲನ್ನ ಕೂಡ ನೀಡಿರುವಂತದ್ದು. ಸದ್ಯ ಪವಿತ್ರ ಗೌಡ ಇಂದು ಎಲ್ಲ ಒಂದು ಪ್ರೊಸೀಜರ್ ಏನಿದೆ ಅದನ್ನೆಲ್ಲವನ್ನು ಕೂಡ ಮುಗಿಸ್ಕೊಂಡು ಇವತ್ತು ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗ್ತಿದ್ದಂಗೆ ಆಚೆ ಬರ್ತಿದ್ದಂಗೆ ಅವರ ತಾಯಿಯನ್ನ ನೋಡಿ ಕಣ್ಣೀರು ಹಾಕಿ ಅವ್ರು ತಬ್ಬಿಕೊಂಡು ಒಂದ್ ರೀತಿಯಾಗಿ ಭಾವುಕರಾಗ್ತಾರೆ. ಇವತ್ತು ಮಗಳು ರಿಲೀಸ್ ಆಗ್ತಾಳೆ ಅಂದಿದ್ದಾಗೇನೆ ತಾಯಿ ಬೆಳಗ್ಗೆನೆ ಜೈಲಿನ ಆಚೆ ಕಾಯ್ದುಕೊಂಡು ಆ ಮಗಳಿಗಾಗಿ ಕಾಯ್ತಾ ಇದ್ರು. ಒಂದು ಕ್ಷಣ ಮಗಳನ್ನ ನೋಡಿದ ತಕ್ಷಣ ತಬ್ಬಿಕೊಂಡು ಕಣ್ಣೀರು ಹಾಕಿ ಒಂದ್ ಕಡೆ ಭಾವುಕರಾದ್ರು. ಆದ ನಂತರ ಸೀದಾ ಹೋಗಿ ಅವರು ತಮ್ಮ ಮನೆ ದೇವರಾಗಿರುವಂತ ವಜ್ರಮುನೇಶ್ವರ ತಲಘಟ್ಟದಲ್ಲಿರುವಂತ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ. ಆ ಒಂದು ದೇವಸ್ಥಾನ ಅವರಿಗೆ ಯಾಕೆ ತುಂಬಾ ಸ್ಪೆಷಲ್ ಅಂತಂದ್ರೆ ಪವಿತ್ರ ಕುಟುಂಬಕ್ಕೆ ವಜ್ರಮುನೇಶ್ವರ ಒಂದ್ ರೀತಿಯಾಗಿ ಪವಾಡ ಪುರುಷ ಅಂತಾನೆ ಅವರು ನಂಬಿರುವಂತದ್ದು. ಯಾಕೆ ಅಂತಂದ್ರೆ ಈ ಹಿಂದೆ ಕಳೆದ ಕೆಲವು ವರ್ಷಗಳ ಹಿಂದೆ ಏನು ಪವಿತ್ರ ತಾಯಿ ಭಾಗ್ಯ ಅವ್ರಿಗೆ ಕಣ್ಣಿನ ದೃಷ್ಟಿ ಹೋಗಿತ್ತ. ಆ ಒಂದು ಸಂದರ್ಭದಲ್ಲಿ ಆ ಒಂದು ವಜ್ರಮುನೇಶ್ವರನಿಗೆ ಒಂದು ಹರಕೆಯನ್ನ ಹೊತ್ತಿದ್ರು. ಆ ಹರಕೆಯನ್ನ ತೀರಿಸೋಕೆ ಪಾದಯಾತ್ರೆಯನ್ನ ಮಾಡಿ ತದನಂತರ ಅವ್ರಿಗೆ ದೃಷ್ಟಿ ಕೂಡ ಬರುತ್ತೆ. ಸೊ ಹೀಗಾಗಿ ಆ ಒಂದು ನಂಬಿಕೆಯಿಂದಾಗಿ ವಜ್ರಮುನೇಶ್ವರ ಈ ಪವಿತ್ರ ಕುಟುಂಬಕ್ಕೆ ಸಾಕಷ್ಟು ಸ್ಪೆಷಲ್ ಅಂತಾನೆ ಹೇಳ್ಬೋದು. ಸದ್ಯ ಆ ಒಂದು ಸಂದರ್ಭದಲ್ಲೂ ಕೂಡ ಏನು ಹರಕೆನ ಅವರ ತಾಯಿಯ ದೃಷ್ಟಿ ಹೋದಾಗ ಹರಕೆನ ತೀರಿಸುವಂತ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರ ಜೊತೆಗೆ ಇದ್ರು, ಅವರ ಕುಟುಂಬದ ಜೊತೆಗೆ ಇದ್ರು. ಹೀಗಾಗಿ ಈಗ ಮಗಳು ಜೈಲು ಪಾಲಾಗಿದ್ದು ಈ ಒಂದು ಘಟನೆಯಿಂದ ಮಗಳು ಆಚೆ ಬರಬೇಕು ಅಂತ ಹೇಳಿ ಸಾಕಷ್ಟು ಅವರು ಕೂಡ ದೇವರ ಒಂದು ಪ್ರಾರ್ಥನೆಗೆ ಮೊರೆ ಕೂಡ ಹೋಗಿದ್ರು. ಅದೇನು ಹೇಳ್ತಾರಲ್ಲ, ಹೆತ್ತವರಿಗೆ ಹೆಗ್ಗನನು ಮುದ್ದು ಅಂತಾರೆ. ಸದ್ಯ ಆ ಮಗಳು ಏನೇ ಒಂದು ಮಾಡಿದ್ರು ಕೂಡ ಸದ್ಯ ಆರೋಪಿ ಆಗಿರುವಂಥದ್ದು. ಬಟ್ ಮಗಳು ಅಂತಂದ ತಕ್ಷಣ ಎಲ್ಲ ಒಂದು ಹೆತ್ತ ತಾಯಿಗೆ ಒಂದು ರೀತಿಯಾಗಿ ಆ ಒಂದು ಕರುಣೆ ಇದ್ದೇ ಇರುತ್ತೆ. ಯಾಕಂತಂದ್ರೆ ಅವ್ರ ಮಗಳು ಆಚೆ ಬರಬೇಕು, ಇದ್ರೆಲ್ಲಿಂದ ಕೂಡ ದೂರ ಒಂದು ಪ್ರಾಬ್ಲಮ್ನಿಂದ ಸೊಲ್ಯೂಷನ್ ಸಿಗಬೇಕು ಅಂತ ಹೇಳಿ ಸಾಕಷ್ಟು ಅವರು ಕೂಡ ದೇವರ ಮೊರೆ ಹೋಗಿ ಪ್ರಾರ್ಥನೆಯನ್ನ ಮಾಡಿದ್ರು. ಸತತವಾಗಿ 7 ತಿಂಗಳ ಕಾಲ ಒಂದು ಪವಿತ್ರ ಗೌಡ ಜೈಲಿನಲ್ಲಿದ್ರು. ಸದ್ಯ ಇವತ್ತು ರಿಲೀಫ್ ಆಗ್ತಿದ್ದಂಗೆನೆ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಅವ್ರ ತಾಯಿ ಹರಕೆ ಹೊಂದಿರುವಂಥದ್ದು ಒಂದು ಹರಕೆಯನ್ನ ತೀರಿಸೋಕೆ ಅಲ್ಲಿ ತೀರ್ಥ ಸ್ನಾನವನ್ನ ಮಾಡಿ ಪ್ರದಕ್ಷಿಣೆಯನ್ನ ಹಾಕಿ ದೇವರ ದರ್ಶನವನ್ನ ಕೂಡ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ಇಡೀ ಕುಟುಂಬದ ಹೆಸರಿನಲ್ಲಿ ಅರ್ಚನೆಯನ್ನ ಕೂಡ ಮಾಡ್ತಾರೆ. ಅದರ ಜೊತೆಗೇನೆ ಪವಿತ್ರ ಗೌಡ ದರ್ಶನ್ ಅವರ ಒಂದು ಹೆಸರಿನಲ್ಲೂ ಕೂಡ ಅರ್ಚನೆಯನ್ನ ಮಾಡ್ತಾರೆ. ಅದೊಂದು ಕಣ್ಣು ಸನ್ನೆಯನ್ನ ಮಾಡ್ತಾರೆ. ಯಾಕಂತಂದ್ರೆ ಇಲ್ಲಿ ಈಗಾಗಲೇ ಸಾಕಷ್ಟು ಒಂದು ಇದೆ ಮಾತುಗಳು ಬರ್ತಾ ಇದ್ವು. ಸದ್ಯ ಕಣ್ಣು ಸನ್ನೆಯನ್ನ ಮಾಡಿ ಅವರ ತಾಯಿಗೆ ದರ್ಶನ್ ಅವರ ಹೆಸರನ್ನು ಕೂಡ ಹೇಳ್ಬೇಕು ಅಂತ ಹೇಳಿ ಆ ಸನ್ನೆಯನ್ನ ಮಾಡಿ ದರ್ಶನ್ ಅವರ ಹೆಸರಿನಲ್ಲೂ ಕೂಡ ಅರ್ಚನೆಯನ್ನ ಮಾಡಿ ಆ ಒಂದು ತಾಯಿಯ ಹರಕೆಯನ್ನ ಈಗ ಸದ್ಯ ತೀರಿಸಿರುವಂತದ್ದು. ಪವಿತ್ರ ಪೂಜೆ ನೀವು ಹೇಳ್ದಂಗೆ ಪೂಜೆ ಪುನಸ್ಕಾರ ಎಲ್ಲ ಆಗಿದೆ. ದರ್ಶನ್ ಅವ್ರ ಹೆಸರಲ್ಲೂ ಕೂಡ ವಿಶೇಷವಾದ ಪೂಜೆಯನ್ನ ಮಾಡಿದ್ದಾರೆ. ಏನೇ ಊಹಾಪೋಹಗಳಿದ್ರು ಕೂಡ ಅವ್ರಲ್ಲಿ ಬಿಟ್ಕೊಟ್ಟಿಲ್ಲ ಅನ್ನೋದು ಸಾಬೀತಾಗಿದೆ. ಈಗ ನೇರವಾಗಿ ಎಲ್ಲಿ ತಾಯಿ ಮನೆಗೆ ಹೋಗ್ತಾರಾ ಅಥವಾ ಪವಿತ್ರ ಗೌಡ ಅವರ RR ನಗರ ನಿವಾಸಕ್ಕೆ ಹೋಗ್ತಾರೆ? ಯಾಕಂದ್ರೆ ಮನೆಯಲ್ಲೂ ವಿಶೇಷ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವಾಗ ಏನಾದ್ರೂ ಗೊತ್ತಿದ್ಯಾ ಅಂತ?
ಎಸ್, ಖಂಡಿತ ಪವಿತ್ರ. ಏನಂತಂದ್ರೆ ಇವತ್ತು ಪವಿತ್ರ ಗೌಡ ರಿಲೀಸ್ ಆಗ್ತಿದ್ದಂಗೆ ಮನೆ ದೇವರ ದರ್ಶನ ಕೂಡ ಮಾಡಿದ್ದಾರೆ. ಒಂದು ಕಡೆ ಏನಂತಂದ್ರೆ ಅವರು ತಾಯಿಯ ಮನೆಗೆ ತೆರಳ್ತಾರೆ ಅನ್ನೋದು ಕೂಡ ಈಗ ತಿಳಿದು ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಇವತ್ತು ರಿಲೀಸ್ ಆದ ತಕ್ಷಣನೇ ಈಗ ದೇವಸ್ಥಾನದಲ್ಲೂ ಕೂಡ ಏನೋ ಒಂದು ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೇನೆ ಮನೆಯಲ್ಲೂ ಕೂಡ ಕೆಲವೊಂದು ಪೂಜೆಯನ್ನ ಕೂಡ ಮಾಡಲಾಗುತ್ತೆ. ಹೀಗಾಗಿ ಅವರ ತಾಯಿಯ ಮನೆಗೆ ಕೂಡ ಇವತ್ತು ಹೋಗ್ತಾರೆ. ತದನಂತರ ಇನ್ನು ದರ್ಶನ್ ಅವರು ಕೂಡ ಈಗ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸದ್ಯ ಅವರು ಕೂಡ ಗುರುವಾರ ಡಿಸ್ಚಾರ್ಜ್ ಆಗಿ ಮನೆಗೆ ಬರಬಹುದು ಅನ್ನೋಂಥದ್ದು ಮಾಹಿತಿ ಕೂಡ ಇದೆ. ಸದ್ಯ ಆ ಹಿನ್ನೆಲೆಯಲ್ಲಿ ಸದ್ಯ ಪವಿತ್ರ ಗೌಡ ತಮ್ಮ ತಾಯಿಯ ಮನೆಯಲ್ಲೇ ಈಗ ತೆರಳಲಿದ್ದಾರೆ. ನಂತರ ಆರ್ ನಗರ ಮನೆಗೆ ಹೋಗ್ತಾರೆ ಅನ್ನೋದು ಕೂಡ ಈಗ ಮಾಹಿತಿ ಕೂಡ ಇದೆ. ಸದ್ಯ ಇವತ್ತು ಈಗ ದೇವರ ದರ್ಶನವನ್ನ ಕೂಡ ಎಲ್ಲ ಮಾಡಿದ್ದಾರೆ. ಸದ್ಯ ತಾಯಿಯ ಮನೆಗೆ ತೆರಳಿ ಅಲ್ಲಿ ಏನೊಂದು ಪೂಜೆ ಪುನಸ್ಕಾರಗಳು ಕೂಡ ಇದೆ. ಆಮೇಲೆ ಇಷ್ಟು ದಿನ ಕೂಡ ಒಂದು ಸಾಕಷ್ಟು ಅವ್ರಿಗೂ ಕೂಡ ಸ್ಟ್ರೆಸ್ ಇರುತ್ತೆ. ಸದ್ಯ ತಾಯಿಯ ಮನೆಯಲ್ಲಿ ವಿಶ್ರಾಂತಿಯನ್ನ ಪಡಿಬೇಕು ಅಂತ ಹೇಳಿ ಅವರು ತಾಯಿಯ ಮನೆಗೆ ಸದ್ಯ ಹೋಗಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ತಿಳಿದು ಬರ್ತಾ ಇರುವಂತದ್ದು. ಪವಿತ್ರ, ಥ್ಯಾಂಕ್ ಯು ಹರ್ಷಿತಾ ಮಾಹಿತಿಗಾಗಿ. ಒಟ್ಟಾರೆ ತಲಘಟ್ಟಪುರದ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ತದನಂತರ ಅಲ್ಲಿಂದ ನೇರವಾಗಿ ಈಗ ತಾಯಿ ಮನೆಗೆ ಹೋಗ್ತಾರೆ. ಅಲ್ಲಿಂದ ಅವರ RR ನಗರ ನಿವಾಸಕ್ಕೆ ಹೋಗೋ ಸಾಧ್ಯತೆಗಳಿದೆ. ಒಟ್ಟಾರೆ ಇವತ್ತು ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ, ಪವಿತ್ರ ಗೌಡ ಜೊತೆಗೆ ಪ್ರದೂಷ್ ಆಗಿರ್ಬೋದು, ಅವರು ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ರು, ಅವರು ಕೂಡ ಬಿಡುಗಡೆಯಾಗಿದ್ದಾರೆ. ಜೊತೆಗೆ ಇನ್ನೊಂದು ಕಡೆ ಶಿವಮೊಗ್ಗದಿಂದ ಲಕ್ಷ್ಮಣ್, ಕಲಬುರಗಿಯಿಂದ ನಾಗರಾಜ್, ಇಷ್ಟು ಜನರು ಕೂಡ ರಿಲೀಫ್ ಆಗಿದ್ದಾರೆ.